ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ದಾವಣಗೆರೆಗೆ ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಯಾಕೆ ಏನು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೊಸದಾಗಿ, ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಚೆಕಪ್ಗೆ. ಅದಕ್ಕೆ ಕರ್ಕೊಂಡು ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು ರೆಡಿಯಾಗಿದ್ದೆ ನಾನು. ಅಷ್ಟರಲ್ಲಿ ಅಣ್ಣ ಕೆಲ್ಸಕ್ಕೆ ಹೋಗಿದ್ನಲ್ಲ, ದಾವಣಗೆರೆ ಹತ್ರ ಬಾತಿಕೆರೆಯಲ್ಲಿ ಮೀನು ಹಿಡಿತಾ ಇದ್ರಂತೆ. ದೊಡ್ಡದು 5 kg ಮೀನು ಸಿಕ್ಕಿದೆ, ಮೀನು ಸಾಂಬಾರು ಮಾಡಿಬಿಟ್ಟು ಫ್ರೈ ಮಾಡಿಕೊಟ್ಟು ಹೋಗು ಅಂತ ಹೇಳ್ದೆ. ಆಮೇಲೆ ನಮ್ಮ ಅಣ್ಣನ ಮಕ್ಕಳಿಗೆ ಸ್ವಲ್ಪ ಮೀನು ಫ್ರೈ ಎಲ್ಲ ಅಂದರೆ ಇಷ್ಟ. ಅವರು ಅತ್ತಿಗೆ ಮಾಡಿಕೊಡೋದಿಲ್ಲ, ಯಾಕೆಂದರೆ ಅತ್ತಿಗೆಗೆ ಫ್ರೈ ಮಾಡೋಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಸಾಂಬಾರು ಮಾಡ್ತಾರೆ. ಹಾಗಾಗಿ ಅವನು ಮಾಡಿಕೊಡು ಅಂತ ಕೇಳ್ದ ನಮ್ಮ ಅಣ್ಣನ ಮಗ. ಅದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಂದರೆ ಊರಿಗೆ ಹೋದರೆ ಸಾಮಾನ್ಯವಾಗಿ ಮೀನುಗಳು ಸಿಗ್ತಾನೆ ಇರುತ್ತೆ. ಹಾಗಾಗಿ ನಾನು ಹೋದಾಗೆಲ್ಲ ಫ್ರೈ ಮಾಡಿಸ್ಕೊಂಡು ತಿಂತಾಯಿರ್ತಾರೆ. ತುಂಬ ಇಷ್ಟ ಮಕ್ಕಳಿಗೆ ಫ್ರೈ ಅಂದರೆ. ಅದಕ್ಕೋಸ್ಕರ ಅಲ್ಲಿ ಮಾಮೂಲಿ ಯಾವಾಗಲೂ ಮೀನು ಸಿಗ್ತಾನೆ ಇರುತ್ತೆ ಅಲ್ಲ, ಹಾಗಾಗಿ ಅಲ್ಲೆಲ್ಲ ಮೀನು ಕಾಮನ್ ಫ್ರೈ ಮಾಡಿಸ್ಕೊಳ್ಳೋದು, ತಿನ್ನೋದು. ನಾನು ಹೋದಾಗ ಮಾತ್ರ ಆ ಥರ ಮಾಡಿಸ್ಕೊತಾರೆ ಅಷ್ಟೇ. ನಾನು ಮತ್ತೆ ಬರೋವರೆಗೂ ಏನು ಕೇಳೋದಿಲ್ಲ. ಸಾಂಬಾರೆಲ್ಲ ಮಾಡಿಸ್ಕೊತಾರೆ, ಬಟ್ ನಾನು ಹೋದರೆ ಸಾಕು ಊರಿಗೆ ಫ್ರೈ ಮಾಡಿಕೊಡು ಅಂದ್ಬಿಟ್ಟು ಫ್ರೈ ಮಾಡಿಸ್ಕೊಂಡು ತಿಂತಾರೆ. ನೋಡ್ತಾ ಇರ್ಬೋದು, ಫ್ರೈ ಮಾಡಿಕೊಟ್ಬಿಟ್ಟು ಅವ್ನು ತಿನ್ನಲಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಅವನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ನೋಡಿ, ಇವನೇನೆ ನಮ್ಮ ಅಣ್ಣನ ಮಗ ತೇಜಸ್ ಅಂತ, 4ನೇ ಕ್ಲಾಸ್ ಓದ್ತಾ ಇದ್ದಾನೆ ಇವಾಗ. ಅವನು ಸ್ಕೂಲಿಗೆ ಹೋಗ್ಬೇಕು ಅಂತ ರೆಡಿಯಾಗಿದ್ದ. ಊಟ ಮಾಡಿಬಿಟ್ಟು ನೋಡಿ, ನಾನು ಅವಲಕ್ಕಿ ತಿಂತಾಯಿದ್ದೀನಿ. ಅವಲಕ್ಕಿ ತಿಂಡಿ ತಿಂದ್ಬಿಟ್ಟು ದಾವಣಗೆರೆಗೆ ಅವನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದೆ ನಾನು. ಇದು ದಾವಣಗೆರೆ ಬಸ್ ಸ್ಟಾಪು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಚೆಕಪ್ ಇತ್ತು ಅವನದು, ಅದೆಲ್ಲ ಮುಗಿಸ್ಕೊಂಡು ತುಂಬ ಲೇಟಾಗೋಯ್ತು ಫ್ರೆಂಡ್ಸ್. 4:15 5 ಗಂಟೆ ಹತ್ತತ್ರ ಆಗೋಯ್ತು. ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡಿಸ್ತಾನೆ ಇದ್ದರು. ಬೇಗ ಮುಗ್ಗಿಲೇ ಇಲ್ಲ. ಬಟ್ ಓಡಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 5 ಗಂಟೆ ಆಗೋಗಿತ್ತು. ಆಮೇಲೆ ಅಯ್ಯೋ, ಊರಿಗೆ ಹೋದಾಗಲೇ ಹಿಂಗೆ ಆಗಬೇಕಾ ನನಗೆ ಅಂತ ಅನ್ನಿಸ್ತಾಯಿತ್ತು. ತುಂಬ ಸುಸ್ತಾಗ್ತಾಯಿತ್ತು ಅಲ್ಲೇ ಹಾಸ್ಪಿಟ್ಲಲ್ಲಿ. ಬಟ್ ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಊರಿಗೆ ಹೋದಾಗಲೇ ಹಿಂಗೆಲ್ಲ ಆಯ್ತಲ್ಲ ಅಂದ್ಬಿಟ್ಟು ಅದೊಂದು ಅರ್ಧ ಬೇಜಾರು. ಅಲ್ಲಿಂದ ಬರ್ತಿದ್ದಂಗೆ, ನಾನು ದಾವಣಗೆರೆಯಿಂದ ಬರ್ತಿದ್ದಂಗೆ ಸುಸ್ತಾಗಿ ಮಲ್ಕೊಂಬಿಟ್ಟೆ. ಅಲ್ಲಿಂದ ಬಸ್ ಇಳಿದು ಮನೆಗೆ ಕೂಡ ಹೋಗೋಕ್ಕಾಗಿಲ್ಲ ನನಗೆ. ನೋಡಿ, ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗಬೇಕು. ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಸುಸ್ತಾಗೋಯ್ತು ಫ್ರೆಂಡ್ಸ್ ನನಗೆ. ಬಂದಿದ್ದ ತಕ್ಷಣವೇ ಮಲ್ಕೊಂಬಿಟ್ಟೆ ನಾನು. ಸೊ ಏನಪ್ಪ, ಊರಿಗೆ ಬಂದಾಗಲೇ ಹಿಂಗೆ ಆಗಬೇಕಾ, ಅವನ್ನ ನೋಡೋಕ್ಕೆ ಅಂತ ಬಂದ್ಬಿಟ್ಟು ನನಗೆ ಈ ಥರ ಆಗೋಯ್ತಲ್ಲ ಅಂದ್ಬಿಟ್ಟು ಅದೊಂದು ಅರ್ಧ ಬೇಜಾರಾಗೋಯ್ತು ನನಗೆ. ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲಿಂದ ಬಂದಿದ್ದ ತಕ್ಷಣವೇ ನಾನು ಮಲ್ಕೊಂಬಿಟ್ಟೆ ಫ್ರೆಂಡ್ಸ್. 5 ಗಂಟೆ ಆಗಿತ್ತು ನಾನು ಬಂದಾಗ. ತುಂಬ ಬಿಸಿಲಿತ್ತು. ಬಿಸಿಲಲ್ಲಿ ಅದರಲ್ಲೇ ನಡ್ಕೊಂಡು ಬಂದೆ ನಾನು ಮನೆಗೆ ಬರ್ತಿದ್ದಂಗ್ಲೇ ನನಗೆ ತಡೆಯೋಕ್ಕಾಗಿಲ್ಲ. 2 ರಗ್ ಹೊಚ್ಕೊಂಡು ಮಲ್ಕೊಂಬಿಟ್ಟೆ ನಾನು. ಅಷ್ಟು ಸುಸ್ತಾಗಿ ಹೋಗಿತ್ತು. 1 ವಾರ ಅಲ್ಲಿ ಇಲ್ಲಿ ಓಡಾಡಿ ರೆಸ್ಟೇ ಇರಲಿಲ್ಲ ನನಗೆ 1 ವಾರದಿಂದ. ಹಂಗಾಗಿ ಬಂದಿದ್ದ ತಕ್ಷಣ ಮಲ್ಕೊಂಬಿಟ್ಟೆ ನಾನು. ಹಾಸ್ಪಿಟ್ಲಿಂದ ಬಂದ್ವಿ ಫ್ರೆಂಡ್ಸ್ ಮನೆಗೆ. ಅವನ್ನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದು ಒಂದು ಅರ್ಧ ಗಂಟೆನೋ 1 ಗಂಟೆನೋ ಆಗಿತ್ತು ಮನೆಗೆ. ಅಷ್ಟರಲ್ಲಿ ನನಗೆ ಸಿಕ್ಕಾಬಟ್ಟೆ ಜ್ವರ, ಚಳಿ ಸ್ಟಾರ್ಟ್ ಆಗೋಯ್ತು ನನಗೆ. ಇಷ್ಟೊತ್ತವರೆಗೂ ಮಲ್ಕೊಂಡಿದ್ದೆ. ನಮ್ಮ ಅಣ್ಣ ಬಂದ್ಬಿಟ್ಟು ಇವಾಗ ಎಬ್ಬಿಸ್ದ ನನಗೆ. ಅವನ್ನ ನೋಡ್ಕೊಳ್ಳೋಕ್ಕೆ ಅಂತ ಬಂದ್ಬಿಟ್ಟು ನಾನು ಮಲ್ಕೊಳ್ಳೋ ಥರ ಆಗ್ಬಿಟ್ಟಿದೆ ಇವಾಗ. ಅವಂಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿ ಬಂದೆ ಹಾಸ್ಪಿಟ್ಲಿಗೆ. ಅದಕ್ಕೆ ಇವಾಗ ಜ್ವರ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಒಂದು ಜ್ವರದ ಮಾತ್ರೆ ಹಾಕ್ಕೊಂಡು ಮಲ್ಕೊಂಬಿಟ್ಟಿದ್ದೆ ನಾನು. ಇವಾಗ ಎದ್ದಿದ್ದೀನಿ ನಾನು. ಅಣ್ಣನೇ ಎಬ್ಸ್ದ, ಸ್ವಲ್ಪ ಗಂಜಿ ಆದರೂ ಕುಡಿ ಎದ್ದ ಅಂತಂದು ಹೇಳ್ಬಿಟ್ಟು. ಅಷ್ಟು ಜ್ವರ ಸ್ಟಾರ್ಟ್ ಆಗಿಬಿಡ್ತು ನಮಗೆ. ಇವಾಗ ಅವರಿಬ್ಬರು ಅಲ್ಲಿ ಬೆಂಗಳೂರಲ್ಲಿದ್ದಾರೆ, ನಾನು ಇಲ್ಲಿ ಮಲ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು ಬೆಂಗಳೂರಿಗೆ. ಅವಾಗ ಇವತ್ತೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿದ್ದಾಯ್ತಲ್ವ, ಮತ್ತೆ 15 ದಿನ ಬಿಟ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳಿದರು ಅವುಗೆ. ಅದಕ್ಕೆ ಇನ್ನೇನು ತೋರಿಸ್ಕೊಂಡು ಬಂದಿದ್ದೀನಲ್ವ, ಬಿಟ್ಬಿಟ್ಟು ಹೋಗೋಣ, ಇನ್ನು 15 ದಿನ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗುತ್ತೆ ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ನಾನು. ಇವಾಗ ನನಗೆ ಬೆಳಗ್ಗೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಜ್ವರ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಥರ ಆಗ್ಬಿಟ್ಟಿದೆ. ಫಸ್ಟು ಬೆಂಗಳೂರಿಗೆ ಹೋದರೆ ಸಾಕು ಅಂತ ಅನ್ನಿಸ್ಬಿಡ್ತು ನನಗೆ. ಅವ್ರಿಗೆ ಹುಷಾರಿಲ್ಲ, ಅವರು ನೋಡಿಕೊಂಡ್ರೆ ಸಾಕು, ಜೊತೆಗೆ ನನ್ನನ್ನು ನೋಡ್ಕೊಬೇಕು ಅಂದರೆ ಇದಾಗುತ್ತೆ. ಅವರು ನಮ್ಮ ಅಣ್ಣ ಅಂತ ಕೇಳ್ತಾಯಿದ್ಲು, ಗಂಜಿ ಕುಡಿ ಅಂತ ಹೇಳ್ಬಿಟ್ಟು. ಗಂಜಿ ಏನೂ ಕುಡಿಲಿಲ್ಲ.
ಸರಿ ಊಟನೇ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ದೀನಿ ನಾನು. ಇವತ್ತು ಕರ್ಕೊಂಡೋಗಿ ಬಂದೀವಿ ದಾವಣಗೆರೆಗೆ, ನೋಡಬೇಕು ಏನಾಗುತ್ತೆ ಅಂತ. ಇನ್ನೊಂದು 15 ದಿನ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ.